ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಷ್ಟದ ನೆಪವನ್ನು ಒಡ್ಡಿ YTPS ಖಾಸಗೀಕರಣಕ್ಕೆ KPCL ಇದೀಗ ಮುಂದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. YTPS ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಖಾಸಗೀಕರಣ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ, ಅದು ನಷ್ಟದ ನೆಪವನ್ನು ಒಡ್ಡಿ. ಸೊ ಇಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ, ಅದನ್ನು ತುಂಬಿಕೊಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ KPCL ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಇದೀಗ ಸರ್ಕಾರ ಖಾಸಗೀಕರಣಕ್ಕೆ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಖಾಸಗೀಕರಣಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ರಾಯಚೂರಿನಲ್ಲಿರುವಂತಹ ಸುಮಾರು 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವುಳ್ಳಂತಹ YTPS ಘಟಕ ಏನಿದೆ, ಸೊ ಪದೇ ಪದೇ ಇದರಲ್ಲಿ ಅನೇಕ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಕೆಲವೊಂದು ಕೆಟ್ಟು ನಿಂತು ಹೋಗುತ್ತೆ, ಹಾಗೆ ಕಲ್ಲಿದ್ದಲು ಪೂರೈಕೆ ಆಗ್ತಾ ಇರೋದಿಲ್ಲ. ಆದರೆ 13,250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ ಮಾಡಿದ್ದಂತಹ ಮಹತ್ವದ ಉದ್ದೇಶ, ಸೊ ಇಡೀ ಅರ್ಧ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಡ್ತಾ ಇದ್ದಂತಹ ರಾಯಚೂರಿನ ಈ ಒಂದು ಉತ್ಪಾದನಾ ಘಟಕವನ್ನು ಇದೀಗ ಖಾಸಗೀಕರಣಗೊಳಿಸೋದಕ್ಕೆ ಇದೀಗ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಉತ್ಪಾದನಾ ಕೇಂದ್ರವನ್ನು ಖಾಸಗೀಕರಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. 30 ತಿಂಗಳ ಅವಧಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೋಸ್ಕರ 128 ಕೋಟಿಗೆ ಗುತ್ತಿಗೆಯನ್ನು ಪಡೆಯಲಾಗ್ತಾ ಇದೆ. ಹೈದರಾಬಾದ್ ಮೂಲದ ಪವರ್ಮೆಕ್ ಪ್ರಾಜೆಕ್ಟ್ ಲಿಮಿಟೆಡ್ಗೆ ಈ ಗುತ್ತಿಗೆಯನ್ನು ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಈ ಬಗ್ಗೆ ಸಂಬಂಧಪಟ್ಟಂಥ ಪೇಪರ್ಸ್ಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಒಂದು ಕಡೆ RTPSಗಳು ಸ್ಥಗಿತಗೊಳ್ತಾ ಇವೆ, ಅದರ ಜೊತೆಗೆ YTPSನ್ನು ಇದೀಗ ಖಾಸಗೀಕರಣಗೊಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೂ ಮುಂಚೆನೇ ನಷ್ಟದ ನೆಪವನ್ನು ಸರ್ಕಾರ ಒಡ್ತಾ ಇದೆ. ವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭ ಮಾಡಿ ಕೇವಲ 2 ವರ್ಷದಲ್ಲಿ ಲಾಸ್ ಆಯ್ತಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಎಸ್, ನಮ್ಮ ರಾಯಚೂರಿನ ಪ್ರತಿನಿಧಿ ನೀಲಕಂಠ ಸ್ವಾಮಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ನೀಲಕಂಠ ಸ್ವಾಮಿ, ಆರಂಭ ಆಗಿ 2 ವರ್ಷಕ್ಕೆ ಲಾಸ್ ಆಯಿತಾ ಅಂದರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ, ಸಾಕಷ್ಟು ಕೋಟಿ ಬಂಡವಾಳವನ್ನು ಸರ್ಕಾರ ಹೂಡಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ಇದನ್ನು ಖಾಸಗಿಯವರಿಗೆ ಗುತ್ತಿಗೆ ಕೊಡೋದಕ್ಕೆ ಏನು ಕಾರಣ ಆಗಿರಬಹುದು ಅಂತ? ಗುರುಪ್ರಸಾದ್, ನಿಜಕ್ಕೆ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ವರ್ಗದವರ ಹುನ್ನಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 1100 ಎಕರೆ ಜಮೀನಿನಲ್ಲಿ ಸುಮಾರು 13,000 ಕೋಟಿ ವೆಚ್ಚ ಮಾಡಿ ಏನು ಈ ಒಂದು ಘಟಕಗಳನ್ನ ಸ್ಥಾಪಿಸಲಾಯಿತು. 2 ಘಟಕಗಳನ್ನ ಈ ಒಂದು YTPS ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ 800 ಮೆಗಾವ್ಯಾಟ್ ನ 2 ಘಟಕಗಳನ್ನ ಈ ಒಂದು ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ. ಆದ್ರೆ ಈ ಒಂದು ಘಟಕಗಳು ಸುಮಾರು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಕಳೆದ 2 ವರ್ಷಗಳಿಂದ ಮಾತ್ರ ವಿದ್ಯುತ್ ಉತ್ಪಾದನೆಗೆ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 2 ವರ್ಷದಲ್ಲಿ 2 ಘಟಕಗಳು ಕೂಡ ಯಾವತ್ತೂ ಕೂಡ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನೇ ಮಾಡಿಲ್ಲ. ಅಂತ ಸಂದರ್ಭದಲ್ಲಿ ನಷ್ಟಕ್ಕೆ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಏನೋ ರೈತರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ರೈತರು ಅಂತಂದ್ರೆ ಏನು, ಈ ಒಂದು YTPS ಘಟಕಕ್ಕೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರು. ಒಂದು ಕಡೆಯಿಂದ ನೋಡಿದಾಗ ಈ ಒಂದು ಘಟಕಕ್ಕೆ ಕರ್ನಾಟಕಕ್ಕೆ ರಾಜ್ಯಕ್ಕೆ ಏನು ವಿದ್ಯುತ್ ಬರಬೇಕಾಗಿತ್ತು ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಬರ್ತಾ ಇಲ್ಲ. ಆದ್ರೂ ಕೂಡ ಯಾವ ಮಟ್ಟದಲ್ಲಿ ಏನು ಕಾರ್ಯಾಚರಣೆ ಪ್ರಾರಂಭವಾಗದೇನೆ ನಷ್ಟಕ್ಕೆ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಏನು ಹೈದರಾಬಾದ್ ಮೂಲದ ಕಂಪನಿಗೆ ನಿರ್ವಹಣೆಗೆ ವಹಿಸ್ತಾ ಇದೆ, ಆದ್ರೆ ಅಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಏನಂತಂದ್ರೆ ಏನು ಸ್ಥಳೀಯರಿಗೆ 30% ಕೊಡ್ಬೇಕು, ಹೊರಗಿನವರಿಗೆ 70% ಉದ್ಯೋಗ ಭರ್ತಿಯನ್ನು ಮಾಡ್ಕೋಬೇಕು ಅನ್ನೋ ಒಂದು ನಿಬಂಧನೆಯನ್ನ ಆ ಕಂಪನಿ ಇಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಪಕ್ಷದಲ್ಲಿ ಈ ಒಂದು ನಿಬಂಧನೆ ಓಕೆ ಆಗಿ ಹೈದರಾಬಾದ್ ಮೂಲದ ಪವರ್ಮೆಕ್ ಕಂಪನಿಗೆ ರಾಯಚೂರಿನಲ್ಲಿ ಈ ಒಂದು ಥರ್ಮಲ್ ವಿದ್ಯುತ್ ಉತ್ಪಾದನಾ ಸ್ಥಾವರ ಘಟಕ ಏನಿದೆ, ಸೊ ಕಲ್ಲಿದ್ದಲು ಪೂರೈಕೆ ಕೂಡ ಇದಕ್ಕೆ ಸಾಕಾಗ್ತಾ ಇಲ್ಲ ಅಂತ ಸರ್ಕಾರ ಪದೇ ಪದೇ ಛತ್ತೀಸ್ಗಢದ ಕಡೆಯಿಂದ ಆರೋಪ ಮಾಡುತ್ತೆ. ಹಾಗೆಯೇ ನಮಗೆ ಸಿಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತೆ. ಬಟ್ ಈ ಆರೋಪದ ಮಧ್ಯೆ ಲಾಸ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ? ನಿಜ ಗುರುಪ್ರಸಾದ್, ಒಟ್ಟಾರೆಯಾಗಿ ಇಲ್ಲಿ ಈ YTPS ಕೇಂದ್ರ ಏನೋ ವಿದ್ಯುತ್ ಉತ್ಪಾದನೆಯನ್ನೇ ಪ್ರಾರಂಭಿಸಿದ್ಲ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಕಳೆದ 2 ವರ್ಷದಲ್ಲಿ ಇದನ್ನ ಟ್ರಯಲ್ ರೂಪದಲ್ಲಿ ಓಡಿಸಲಾಗ್ತಾ ಇದೆ ಹೊರತು ಯಾವುದೇ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಕೆಲಸಗಾರರ ಒಂದು ವರ್ಕರ್ಸ್ ಕೂಡ ಕಡಿಮೆ ಇರೋದ್ರಿಂದ ಕಲ್ಲಿದ್ದಲ ಸಮಸ್ಯೆ ಕೂಡ ಕಳೆದ 1 ವರ್ಷದಿಂದ ಈ ಒಂದು ಘಟಕಕ್ಕೆ ಇರೋದ್ರಿಂದ ಯಾವ ರೀತಿಯಾಗಿ ನಷ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಅಧಿಕಾರಿ ವರ್ಗಗಳು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಕಂಪನಿಯನ್ನ ಖಾಸಗೀಕರಣ ಮಾಡೋದ್ರಲ್ಲಿ ಅಲ್ಲಿಂದ ಬರ್ತಕ್ಕಂತ ಹಲವಾರು ಏನೋ ಹಣದ ಮೂಲದಿಂದ ಇವ್ರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹುನ್ನಾರ ನಡೆದಿದೆ ಅನ್ನೋ ಒಂದು ಆರೋಪ ಕೂಡ ಇಲ್ಲಿ ಮಾಡ್ಲಾಗ್ತಾ ಇದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.